ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚಲೋ ಇದ್ದೀರಿ ಅನ್ಕೋತೀನಿ. ನಾನು ಚಲೋ ಇದ್ದೀನಿ ನೋಡ್ರಿ. ನಡ್ರಿ ಹಂಗಾರ ತಡ ಮಾಡೋದು ಬೇಡ. ನಾ ಇವತ್ತು ನಿಮ್ಗೆ ಮಹಾರಾಷ್ಟ್ರ ಸ್ಪೆಷಲ್ ಠೇಚಾ ರೈಸ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ರೀ. ಇದನ್ನು ಹೇಳೋಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮತ್ತು ಕಮೆಂಟ್ ಕೊಡೋದು ಮರಿಬೇಡ್ರಿ. ಈಗ ನಾನು 4-5 ಮೆಣ್ಸಿಕಾಯಿ ತೊಗೊಂಡಿನಿ ರೀ. ನೋಡಿರಿ, ಮೆಣ್ಸಿಕಾಯಿ ಖಾರ ಇದ್ರೆ ಕಮ್ಮಿ ತೊಗೋರಿ, ಖಾರ ಇರ್ಲಿಕ್ಕಂದ್ರೆ ಜಾಸ್ತಿ ತೊಗೋರಿ. ಹಂಗೆ ತೊಗೊಂಡು ಮೊದಲು ಹಂಗೆ ಹುರ್ಕೋರಿ. ಯಾಕಂದರೆ ಎಣ್ಣೆ ಹಾಕಿದ್ರೆ ಕಾಟ್ ಬರ್ತದೆ ರೀ. ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ತೊಗೊಂಡ್ಬಿಡ್ರಿ. ಆಮ್ಯಾಗ ಭಾಳಷ್ಟು ಬೆಳ್ಳುಳ್ಳಿ ತೊಗೋರಿ, ಅವನ್ನೂ ಹಾಕೋರಿ. ಇದಕ್ಕೆ ಬೆಳ್ಳುಳ್ಳಿನ ಸ್ಪೆಷಲ್ ನೋಡಿರಿ. ಠೇಚಾ ರೈಸ್ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಬೆಳ್ಳುಳ್ಳಿ ಹಾಕಿ ಮಾಡ್ತಾರೆ ರೀ. ಹಂಗೆ ಮ್ಯಾಗ ಒಂದು ಸ್ವಲ್ಪ ಶೇಂಗಾ ಹಾಕೋರಿ, ಅದನ್ನು ಸ್ವಲ್ಪ ಹುರ್ಕೋರಿ. ಆಮ್ಯಾಗ ಇದನ್ನೆಲ್ಲ ಒಂದು ಮಿಕ್ಸರ್ ಜಾರಿಗೆ ಹಾಕೊಂಡು ಕಿಶಿಂದ ಇದನ್ನು ಚೆಂದಕ್ಕೆ ರುಬ್ಕೊಂಡು ಕಿಶಿಂದ ಇದನ್ನು ಸೈಡ ಒಂದು ಬಟ್ಲಾಗ ತೊಗೊಂಡ್ರಿ. ಇದ್ರಾಗ ಸ್ವಲ್ಪ ಕೊತ್ತಂಬರಿನೂ ಹಾಕೋರಿ. ಕೊತ್ತಂಬರಿನೂ ಸ್ಪೆಷಲ್ ರೀ. ಯಾಕಂದ್ರೆ ಟೇಚಾಗ ನಾವು ಏನೇನು ಹಾಕ್ತೀವಲ್ಲ ಎಲ್ಲನೂ ಹಾಕೋದ್ರಿ ಇದ್ರಾಗ. ಈಗ ಒಂದು ಕಡಾಯಿಗೆ 1-2 ಸ್ಪೂನ್ ಎಣ್ಣೆ ಹಾಕೋರಿ. ಹಾಕೊಂಡು ಕಿಶಿಂದ ಮ್ಯಾಗ ಒಂದು ಸ್ವಲ್ಪ ಜೀರಿಗೆ ಮತ್ತೊಂದು ಚೂರು ಅರ್ಶಿಣ ಪುಡಿ ಹಾಕೊಂಡು ಒಂದು ಸ್ವಲ್ಪ ಮ್ಯಾಗ ಶೇಂಗಾ ಕಾಳು ಮತ್ತು ಹಾಕೋರಿ. ಈಗೇನು ಮಿಕ್ಸರ್ಗೆ ಹಾಕಿದ್ವಲ್ರಿ ಅದನ್ನೂ ಹಾಕೊಂಡು ಕಿಶಿಂದ ಇದನ್ನು ಚೆಂದಕ್ಕೆ ಎಣ್ಣೆಯೊಳಗೆ ಮಿಕ್ಸ್ ಮಾಡ್ಕೊಂಡ್ರಿ. ಇದೇನು ಚೆಂದಕ್ಕೆ ಮಿಕ್ಸ್ ಆತಂದ್ರೆ ತಿಳ್ಕೊರಿ. ಇವಾಗ ನೆಕ್ಸ್ಟ್ ನಾ ಆಲ್ರೆಡಿ ರೈಸ್ ಮಾಡ್ಕೊಂಡು ಇಟ್ಕೊಂಡೀನಿ ರೀ. ಅದ್ರಾಗ ಆಲ್ರೆಡಿ ಉಪ್ಪು ಹಾಕೊಂಡಿನಿ ರೀ ರೈಸ್ ಒಳಗೆ. ಅದನ್ನ ಮಾಡ್ಕೊಂಡು ಇಟ್ಕೊಂಡೀನಿ. ಆಮೇಲೆ ಇದನ್ನ ರೈಸ್ ಎಲ್ಲ ಚೆಂದಕ್ಕೆ ಉದುರು ಮಾಡ್ಕೊಂಡು ಇದನ್ನು ಇದ್ರಾಗ ಹಾಕೊಂಡು ಕಿಶಿಂದ ಈಗ ಚೆಂದಕ್ಕೆ ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿರಿ, ನೀವು ಉಪ್ಪು ಅಂದಾಜು ಹಾಕಿದ್ರೆ ನೋಡ್ಕೊಂಡು ಹಾಕೋರಿ. ಆಮ್ಯಾಗ ಎಲ್ಲ ಮಿಕ್ಸ್ ಆದಮೇಲೆ ಇಲ್ಲ ಮತ್ತು ಜಾಸ್ತಿ ಉಪ್ಪು ಆಗಿಬಿಡ್ತದೆ. ನಾ ಅದಕ್ಕೆ ಇವಾಗ ಉಪ್ಪು ಹಾಕಿಲ್ಲ ರೀ. ಈಗ ಇದನ್ನು ಚೆಂದಕ್ಕೆ ಮಿಕ್ಸ್ ಮಾಡ್ಕೊಳತ್ತೀನಿ ರೀ. ಇದು ಅರ್ಧ ಮಿಕ್ಸ್ ಆಯ್ತು ರೀ. ನನಗನ್ಸೋ ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ ಅಂತೇಳಿ ಅದ್ರ ಕಾಲಾಗ ನಾ ಇನ್ನೊಂದು ಚೂರ ಉಪ್ಪು ಮೇಲೆ ಹಾಕೋತೀನಿ ರೀ. ನೋಡಿರಿ, ಇವಾಗ ನಾ ಇದ್ರ ಮ್ಯಾಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊಂಡು ಕಿಶಿಂದ ಇದನ್ನು ಚೆಂದಕ್ಕೆ ಇನ್ನೊಂದು ಸಲ ತಿರುಗಾಡ್ತೀನಿ ರೀ. ನೋಡಿರಿ, ಈಗ ಮಹಾರಾಷ್ಟ್ರ ಸ್ಪೆಷಲ್ ಠೇಚಾ ರೈಸ್ ರೆಡಿ ಆಯ್ತು ರೀ. ನೀವು ಮನೆ ಮಾಡ್ಕೊರಿ, ಹೆಂಗಾಗಿದೆ ಅಂತೇಳಿ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.